ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ 135 ಕೆಜಿ ಹೂಮಾಲೆ ಸಮರ್ಪಿಸಿ ಗೌರವ ನಮನ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಸಂಸದ ಸಾಗರ್ ಖಂಡ್ರೆ ಅವರು ನೀಲಿ ಧ್ವಜ ತೋರಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಪಿಎಫ್ ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಇಪಿಎಸ್ 95 ರಾಷ್ಟ್ರೀಯ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಶಿವಕುಮಾರ್ ಶೆಟ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಬೀದರ್ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ 135 ಕೆಜಿ ಕೇಕನ್ನು ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ನಿಮಿತ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ನೂರಾರು ಜನ ರಕ್ತದಾನ ಮಾಡಿದ್ದರು. ನಾಳೆಯಿಂದ ಶ್ರೀ ಸತ್ಯಸಾಯಿ ಪ್ರೇಮವಾಹಿನಿ ರಥಯಾತ್ರೆ ಅಮರನಾಥ್ ಫುಲೇಕರ್. ಸುದ್ದಿಯ ವಿವರಗಳು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಿಶ್ವರತ್ನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಕ್ತಿಭಾವದಿಂದ ಹಾಗೂ ವೈಭವವಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ ಆಚರಣೆ ನಡೆಸಿದ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಭರತ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ 135 ಕೆಜಿ ತೂಕದ ಹೂವಿನ ಭವ್ಯ ಹಾರವನ್ನು ಕ್ರೇನ್ ಮೂಲಕ ಸಮರ್ಪಿಸಿ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದ ವೇಳೆ ಜೈ ಭೀಮ್, ಜೈ ಸಂವಿಧಾನ, ಜೈ ಅಂಬೇಡ್ಕರ್ ಎಂಬ ಘೋಷಣೆಗಳು ಗಗನಕ್ಕೇರಿದ್ದವು. ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ಸಂವಿಧಾನದ ಮಹತ್ವವನ್ನು ನೆನಪಿಸಿಕೊಂಡು ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನವನ್ನು ಕಾಪಾಡುವ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಗೌರವಾಧ್ಯಕ್ಷರಾದ ದೇವೇಂದ್ರ ಸೋನಿ ಅವರು ಮಾತನಾಡುತ್ತಾ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಹುಲ್ ಪೂಜಾರಿ, ಚರಣಜಿತ್ ಅಂದೂರ್, ಸಂತೋಷ್, ಸದಾನಂದ್ ಕಾಳೇಕರ್, ಭವಾನ್, ದಿಲೀಪ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಮೈಲೂರು ಕ್ರಾಸ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಈ ಬೈಕ್ ರ್ಯಾಲಿಯು ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರ ಅಭಿಮಾನಿ ಬಳಗದ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಸಂಸದ ಸಾಗರ್ ಖಂಡ್ರೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ದರು. ಈ ಬೈಕ್ ರ್ಯಾಲಿಗೆ ಸಂಸದ ಸಾಗರ್ ಖಂಡ್ರೆ, ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಕಾಂಗ್ರೆಸ್ ಮುಖಂಡರಾದ ಶಿವರಾಜ್ ಹಾಸನ್ಕರ್ ಅವರು ನೀಲಿ ಧ್ವಜ ತೋರಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಈ ಬೈಕ್ ರ್ಯಾಲಿಯು ಮೈಲೂರು ಕ್ರಾಸ್ನಿಂದ ಪ್ರಾರಂಭಗೊಂಡು ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಚೌಬಾರ, ಗವನ್ ಚೌಕ್ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಸಮಾವೇಶಗೊಂಡಿತ್ತು. ಈ ಬೈಕ್ ರ್ಯಾಲಿಯು ಸೋನು ಮತ್ತು ಅಮಿತ್ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾಗರ್ ಖಂಡ್ರೆ, ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಅಭಿಷೇಕ್ ಪಾಟೀಲ್, ಅಂಜುಲ್ ವಾಲಿ, ಶಿವರಾಜ್ ಹಾಸನ್ಕರ್, ನಾಗೇಶ್ ಬನ್ನೇರ್, ಅಮಿತ್ ಹಾಸನ್ಕೇರ್, ವಿಶಾಲ್ ಪಾಟೀಲ್ ಸೋಲ್ಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರತಿಭಟನೆ. EPS 95 ರಾಷ್ಟ್ರೀಯ ಸಂಘರ್ಷ ಸಮಿತಿ NAC ಬೀದರ್ ಜಿಲ್ಲಾ ಘಟಕದ ವತಿಯಿಂದ PF ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹಿಸಿ ನಗರದ ಭವಿಷ್ಯ ನಿಧಿ PF ಕಚೇರಿ ಆವರಣದಲ್ಲಿ ಒಂದು ದಿನದ ಪ್ರತಿಭಟನೆ ನಡೆಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಶೆಟ್ಕರ್ ಅವರು ಮಾತನಾಡಿ, EPS 95 ಯೋಜನೆಯಡಿ ವೇತನದಿಂದ 8.33% ಹಣ ಕಡಿತಗೊಳಿಸದಿದ್ದರೂ ಸರಾಸರಿ ರೂಪಾಯಿ 1200 ಪಿಂಚಣಿ ಮಾತ್ರ ನೀಡಲಾಗುತ್ತಿದೆ. ಇದು ನಿವೃತ್ತರ ಜೀವನೋಪಾಯಕ್ಕೆ ಸಾಲದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ದೆಹಲಿಯ ಜಂತರ್ ಮಂತರ್ದಲ್ಲಿ ನಡೆದ ಹಿಂದಿನ ಪ್ರತಿಭಟನೆಗೂ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ದೇಶದ 542 ಜಿಲ್ಲೆಗಳ PF ಕಚೇರಿಗಳ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು ಮಾತನಾಡಿ, PF ಪಿಂಚಣಿ ಮೂಲಭೂತ ಹಕ್ಕಾಗಿದ್ದರೂ ಸರ್ಕಾರ ಸಮರ್ಪಕವಾಗಿ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಕೇಂದ್ರ ಸಚಿವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸ್ಪಂದನೆ ದೊರಕಿಲ್ಲ ಎಂದು ವಿಷಾದಿಸಿದರು. ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದರು. ಪ್ರತಿಭಟನೆಯಲ್ಲಿ KSRTC, DCC ಬ್ಯಾಂಕ್, ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಸೇರಿದಂತೆ ವಿವಿಧ ಸಂಸ್ಥೆಗಳ ನಿವೃತ್ತ ಸಿಬ್ಬಂದಿ ಭಾಗವಹಿಸಿ PF ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರಮುಖ ಬೇಡಿಕೆಗಳು ಕನಿಷ್ಠ ರೂಪಾಯಿ 7,500 ಪಿಂಚಣಿ ಹಾಗೂ ತುಡಿ ಭತ್ಯೆ, ಉಚಿತ ವೈದ್ಯಕೀಯ ಸೌಲಭ್ಯ, ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ತರುವುದು, ಪ್ರಸ್ತುತ ರೂಪಾಯಿ 700ರಿಂದ ರೂಪಾಯಿ 1,200ರವರೆಗೆ ಅಲ್ಪ ಪಿಂಚಣಿ ದೊರೆಯುತ್ತಿರುವುದರಿಂದ ವೈದ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಬಾಬುಸ್ವಾಮಿ, MD ಇಕ್ಬಾಲ್, ಬಸವರಾಜ್ ಪಾಟೀಲ್, ಕಾರ್ತಿಕ್ ಸ್ವಾಮಿ, ರವಿಕಾಂತ್ ಬೆಲ್ದಾರ್, ಖಜಾಂಚಿ BT ಬೆಲ್ಲಾಳೆ, ಜಂಟಿ ಕಾರ್ಯದರ್ಶಿ ಅಣಪ್ಪ ನೀಲ್ಕಂಠ್, ಸಂಘಟನಾ ಕಾರ್ಯದರ್ಶಿ ಬಸಯ್ಯಸ್ವಾಮಿ ಸೇರಿದಂತೆ ಸುಮಾರು 70ರಿಂದ 80 ಮಂದಿ ನಿವೃತ್ತ ಸಿಬ್ಬಂದಿ ಭಾಗವಹಿಸಿದ್ದರು. अशोक राव तुम आगे चलो, हम तुम्हारे साथ हैं। अशोक राव जी तुम आगे चलो, हम तुम्हारे साथ हैं। EPS अधिकारियों ಧಿಕ್ಕಾರ ಧಿಕ್ಕಾರ ವಿಳಂಬ ನೀತಿ ಅನುಸರಿಸುವ EPS ಅಧಿಕಾರಿಯವರಿಗೆ ನಮ್ಮ ಪಿಂಚಣಿ ಹಮ್ ಸಬ್ ಏಕ್ ಹೈ, ಹಮ್ ಸಬ್ ಏಕ್ ಹೈ. ನಮ್ಮ PF ಪೆನ್ಷನ್ ನಮ್ದು ಹಕ್ಕು ನಮ್ಗೆ ಕೊಡ್ತಾ ಇಲ್ಲ ಸರ್ಕಾರ. ಇದುವರೆಗೆ ಎಲ್ಲ ಅಂದ್ರೆ ಹಣಕಾಸು ಮಂತ್ರಿಯವರಿಗೆ, ಮನ್ಸುಖ್ ಮಂಡ್ಯ ಲೇಬರ್ ಮಿನಿಸ್ಟರ್ ಅವರಿಗೆ, ಶೋಭಾ ಕರಂದ್ಲಾಜೆ ಅಕ್ಕವರಿಗೆ, ಮತ್ತಂತಂದ್ರೆ ಪ್ರತಿಯೊಂದು ಹೇಮಮಾಲಿನಿಯವರಿಗೆ ಎಲ್ಲರಿಗೆ ನಾವು ಭೇಟಿಯಾಗಿವಿ. ಅವ್ರಿಗೆಲ್ಲರಿಗೆ ಮನವಿ ಸಲ್ಲಿಸಿದ್ದೀವಿ. ಆದರೂ ಅವ್ರೇನಾದ್ರೆ ನಮ್ಮ ಹಕ್ಕು ಕೊಡ್ತಾ ಇಲ್ಲ. ಆ ಹಕ್ಕು ಕೊಡಲೇಬೇಕು, ಇಲ್ಲಂದ್ರೆ ನಮ್ದು ಹೋರಾಟ ತೀವ್ರ ಹೋರಾಟ ಮಾಡ್ತೀವಿ ಅಂಥೇಳಿ ನಮ್ದು ಕೇಂದ್ರ ಸಮಿತಿಯಿಂದ ಒಪ್ಕೊಂಡು ಇವತ್ತು 15/4/26 ಹಮ್ಮಿಕೊಂಡು ನಾವು PF ಆಫೀಸ್ ಮುಂದೆ ಬೀದರ್ನಲ್ಲಿ ಇಟ್ಟಿವಿ. ಇದಕ್ಕೆ ಮುಂಚೆ ನಾವು ಎಲ್ಲ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, ಎಲ್ಲ ಕೇಂದ್ರ ಮಂತ್ರಿಗಳಿಗೆ ಮತ್ತು CBDTನಲ್ಲಿ ನಮ್ದೆಲ್ಲ ಇದು ಅಪ್ರೂವ್ ಆಗಬೇಕು. CBDT ಮೀಟಿಂಗ್ನಲ್ಲೂ ನಾವು ಮೆಮೊರಂಡಮ್ ಕೊಟ್ಟಿವಿ. ಅವರು ಸಹ ಮನವಿ ನಮ್ಮ ತಗೊಂಡು ಸಲ್ಲಿಸ್ತಾ ಇದ್ದಾರೆ. ಆದರೆ ಯಾವುದೇ ಅದಕ್ಕೆ ಕ್ರಮ ವಹಿಸ್ತಾ ಇಲ್ಲ. ಹೇಳ್ತಾ ಇದ್ದಾರೆ, ನಾವು ಸ್ಟ್ರೈಕ್ ಮಾಡಬೇಡ್ರಿ. 3 ಸಲ ನಾವು ಜಂತರ್ ಮಂತರ್ ಮಾಡಿದ್ವಿ, ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿವಿ ನ್ಯಾಷನಲ್ ಲೆವೆಲ್. ಆದರೆ ನಮ್ಮ ಯಾವುದೇ ಮನ್ನಣೆಗೆ ಅವರು ಸಹಕರಿಸ್ತಾ ಇಲ್ಲ ಅಂತೇಳಿ ನಾವೀಗ ತೀವ್ರವಾದ ಹೋರಾಟ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ಯಾರ ನಮ್ಮ ಅಶೋಕ್ ರಾವತ್ ಅವರು. ಅವ್ರು ಅಶೋಕ್ ರಾವತ್ ಬ್ಯಾನರ್ನಲ್ಲಿ ಏನಂತಾರ ಈ ಹೋರಾಟ ಕಂಟಿನ್ಯೂ ಆಗ್ತದೆ. EPF 95 EPS 95 ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಮ್ಗೆ ದಿಲ್ಲಿ ನಮ್ದು ಸೆಂಟ್ರಲ್ ಕಮಿಟಿ ಮೀಟಿಂಗಿಂದ ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಂದು PF ಆಫೀಸ್ ಮುಂದೆ ಧರಣಿ ಇದೆ ನಮಗೆ. ಯಾಕಂದರೆ ನಮ್ಗೆ ಸಾಗರ್ ಖಂಡ್ರಿ ಅವರು ಬಂದರು, ಮಾತಾಡಿದಾರೆ ದಿಲ್ಲಿ ಜಂತರ್ ಮಂತರಲ್ಲಿ. ನಮ್ಗಿನ್ನೂ ಏನಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ತಿದ್ದಾರೆ. ಇದು ನಮ್ಮ ಪೆನ್ಷನ್ ಕೊಡೋದಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೊಡ್ತಾ ಇಲ್ಲ. ಅದ್ರ ಸಂಬಂಧ ನಮಗೆಲ್ಲ ಆರ್ಡರ್ ಬಂದಿದೆ ಸೆಂಟ್ರಲ್ ಕಮಿಟಿ ಅಶೋಕ್ ರಾವತ್ ಕಡೆಯಿಂದ. ನಾವು ಇವತ್ತೆಲ್ಲ ಇಂಡಿಯಾ ಲೆವೆಲ್, ಕರ್ನಾಟಕ ಲೆವೆಲ್, ಇಂಡಿಯಾ ಲೆವೆಲ್ ಎಲ್ಲ ಕಡೆ ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ಧರಣ ಕುಂತೀವಿ.
ಇದೆಲ್ಲ ಕೂಗು ಕೇಳಿ ಹೋಗಲಿ, ಅವ್ರು ಹೆಂಗೆ ಮಾಡ್ತಾರಂತ ಪೂರ ಭರವಸೆ ಇದೆ. ಆಮೇಲೆ ಇಡೀ 28 ನಮ್ಮದು ಡಿಸ್ಟಿಕ್ ನಮ್ಮ MP ಗಳದಾಗ ಮಿಸ್ಟರ್ ನಮ್ಮ ಸಾಗರ್ ಖಂಡ್ರೆ ಅವರು, ಬೀದರ್ ಸಾಗರ್ ಖಂಡ್ರೆ ಅವರು ಒಬ್ಬರೇ ಏನಪ್ಪ ಅಂದರೆ ಲೋಕಸಭಾದಲ್ಲಿ ಧ್ವನಿ ಎತ್ತಿದ್ದಾರೆ. ಅವರಿಗೂ ತುಂಬ ಅಭಿನಂದನೆಗಳು. ನಮ್ಮ ಬೀದರ್ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ಇಷ್ಟು ಜನ ಬಂದಿರಿ, ಎಲ್ರಿಗೂ ತುಂಬ ಅಭಿನಂದನೆ. ಮತ್ತು EPF ಆಫೀಸ್ನಲ್ಲಿ ಅದರ ನಮ್ಮ ಪ್ರತಿಯೊಬ್ಬ ಎಂಪ್ಲಾಯೀಸಿಂದ ಅವ್ರ ಹತ್ರ ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಅದಾವೆ. ಆ 10 ಲಕ್ಷ ರೂಪಾಯಿ ಆಗ್ಯಾರ ಈಗ ನಮ್ಗೆ ರಿಟೈರ್ಮೆಂಟ್ ಏನು ಕೊಡ್ತಾ ಇದ್ದಾರೆ. ಕೊಟ್ಟಿದ ಮೇಲೆ ಅವ್ರು ನಮ್ಗೆ ನಾವು ಸತ್ಯವೇತ ಡೆತ್ ಆದ್ವಿ ನಮ್ಮ ಮನೆಗೆ ಅಂದರೆ ಅವ್ರು ನಮ್ಗೆ ಕೊಟ್ಟಿರೋಂಥ 10 ಲಕ್ಷ ರೂಪಾಯಿ ನಮ್ಗೆ ರಿಫಂಡ್ ಕೊಡಲ್ಲ. ನಮ್ಗೆ ಕೊಡ್ತಾ ಇರೋದ್ರಿಂದ 10 ಲಕ್ಷದ ಬಡ್ಡಿನೂ ಕೊಡ್ತಾ ಇಲ್ಲ ನಮ್ಗೆ. ಮತ್ತು ನಾವೇನು ಡಿಪಾಸಿಟ್ ಅವ್ರ ಹತ್ರ FD ಇಟ್ಟಿದ್ದೇವಲ್ಲ, ಅದು 10 ಲಕ್ಷ ಅದನ್ನೂ ಕೊಡಲ್ಲ ಅವ್ರು ನಮಗೆ. ನಾವು ಒಂದೆಡೆ ಯಾವುದೋ ಖಾಸಗಿದಲ್ಲಿ ಬ್ಯಾಂಕ್ದಲ್ಲಿ ಇಟ್ಟರೆ ನಮ್ಗೆ ಇಂಟ್ರೆಸ್ಟು ಕೊಡ್ತಿದ್ರು, ನಾವು ಸ್ವಲ್ಪ ನಮ್ಮ ಫಂಡ್ನು ಬರ್ತಿದ್ರು ರೊಕ್ಕ. ಈಗ ಅದನ್ನೂ ಇಲ್ಲ, ಇದನ್ನೂ ಇಲ್ಲ. ಎಂಥ ಪರಿಸ್ಥಿತಿ, ಇಕ್ಕಟ್ಟ ಪರಿಸ್ಥಿತಿ ಕೊಟ್ಟಿದ್ದಾರೆ. ಒಂದು ಧರ್ಮ ಸಂಕಟ ಅಂತ ಹೇಳ್ತದೆ ಸರ್ಕಾರ, ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ಇವರೆಲ್ಲ 65 ನಿಜ ಅವ್ರಿಗೆ ಕೊಡಬೇಕು. ಅವ್ರ ಮನ್ಯಾಗ ಮಕ್ಕಳಿಗೆ ಕೈ ಚಾಚಂಥ ಪರಿಸ್ಥಿತಿ ಬರಬಾರ್ದು. ಅವ್ರು ಇವತ್ತು 100, 1000, 1200 ಎವರೇಜ್ ತೆಗೆದ್ರೆ 1200 ಬರ್ತಾ ಇದೆ. ಇಬ್ಬರಿಗೆ 2000 ಬರ್ತಾ ಇದೆ, ಒಬ್ರಿಗೆ 800 ಬರ್ತಾ ಇದೆ, ಒಬ್ರಿಗೆ 700 ಬರ್ತಾ ಇದೆ. ಅಂದರೆ ನಾವು ಏನು ಮಾಡಬೇಕು? 800 ರೂಪಾಯಿ ತೊಗೊಂಡು ನಮಗೆ ಬಂದಂಥ ಫಂಡ್ ಏನಾಗಿದೆ, ಈಗ ಮಕ್ಕಳಾಗಣಂತ ಇದು ಅಂತ ಎಜುಕೇಷನ್ ಅಂತ ಎಲ್ಲ ಖರ್ಚಾಗೋಗಿದೆ. ಈಗ ನಾವು ಮತ್ತೆ ಮಕ್ಕಳಿಗೆ ಕೈ ಚಾಚಬೇಕು. ಅದಕ್ಕೆ ಇದು ಭಾಳ ಅನ್ಯಾಯ. ಇದು EPF ಆಫೀಸ್ ಭಾಳ ಅನ್ಯಾಯ ಮಾಡ್ತಾಯಿದೆ. ನಮಗೆ ಕಾಂಟ್ರವರ್ಸಿ ಮತ್ತು ತಾರತಮ್ಯ ಮಾಡ್ತಾಯಿದೆ. ನಿಮ್ಮೊಂದು ನೀತಿ, ನಮಗೊಂದು ನೀತಿ, ಅದು ಎಲ್ಲರಿಗೂ ಒಂದೇ ನೀತಿ ಇರಬೇಕಲ್ರಿ. रूल्स निमोन रूल्स आप एक है, मेरे को एक रूल्स हो रहे, ये बहुत अन्याय है सरासर। इसलिए हम क्या गुजारिश है सरकार से और PF ऑफिस से, हमारा हक हमको दो। हम ज़्यादा नहीं मांग रहे, आप ज़्यादा ही मत दो। हमारा जो हक है ना 25,000 है, हम वही बैंक में रखे तो हमको 20 से 25,000 रुपये मिलता, हर महीने मिलता। वो भी बैंक हमारे अकाउंट में ला देता वो पैसा। लेकिन ये हमारे पैसे देने को क्यों तकलीफ हो रहा है भाई? इनको क्या तकलीफ है? क्या उनका घर का तो नहीं दे रहे? हमारा हमको दे, हम तो दान नहीं मांग रहे, हमारा हक मांग रहे हैं। इसलिए सब लोगों से मैं विनती करता हूँ, हम एकता होकर हम आगे बढ़े तो हमारा एक रास्ता मिलता। ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಬೀದರ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ 135 kg ಕೇಕ್ ಅನ್ನು ಕತ್ತರಿಸಲಾಯಿತು। ಈ ಕಾರ್ಯಕ್ರಮವನ್ನು ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷ ಮುಖೇಶ್ ಶಾಗಂಜ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು। ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬಿಲ್ತಾಳೆ, ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪು, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಸೇರಿ 135 kg ಕೇಕ್ ಅನ್ನು ಕತ್ತರಿಸಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು। ವೇದಿಕೆಯಲ್ಲಿ ಬಂದು ಸಹಕರಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇವೆ। ಅದೇ ರೀತಿ ಸೂರ್ಯಕಾಂತ್ ನಾಗರಂಪಳ್ಳಿ ಮುಖೇಶ್ ಅವರು ಮಾಡಬೇಕು, ದಯಮಾಡಿ ವೇದಿಕೆ ಮೇಲಂತ ಕಾರ್ಯಕರ್ತರು ಸ್ವಲ್ಪ ಗಡಬಡ ಮಾಡಬೇಡ್ರಿ। ದಲಿತ ಒಕ್ಕೂಟದ ಸಂಚಾಲಕರು ಇದು ಸಹಕರಿಸಬೇಕು। ಎಲ್ಲ ಗೌರವಾನ್ವಿತರಿಗೆಲ್ಲ ಮಾರುತಿ ಬೋಧಿ ಅವರ ಬಳಗ ಹಾಗೂ ಮುಖೇಶ್ ಅವರ ಅಭಿಮಾನ ಬಳಗದಿಂದ ಮಾಡಲಾಗ್ತಿದೆ। ಡಾಕ್ಟರ್ ಅಂಬೇಡ್ಕರ್ ಅವರ 135ನೆಯ ಹುಟ್ಟುಹಬ್ಬದ ನಿಮಿತ್ತ 135ನೆಯ ಕೇಕ್ ಕಟ್ ಮಾಡುವಂತ ಚಾಲನೆ ನೀಡಲಿದ್ದಾರೆ। ಬಂದ ಜಯ ಭೀಮ ಬಂದ, ಮಾನವ ಕುಲಕ್ಕೆಲ್ಲ ಮಾಡಿದ ಬಂದ, ಓ ಮಾನವ ಕುಲಕ್ಕೆಲ್ಲ ವಿಎನ್ಎಪಿ ಫೌಂಡೇಶನ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವದ ನಿಮಿತ್ತ ರಕ್ತದಾನ ಶಿಬಿರ ಮತ್ತು ಹಣ್ಣು ವಿತರಣೆ ವಿಶ್ವ ಹಾಸ್ಪಿಟಲ್ ಅವರ ಸಹಯೋಗದಲ್ಲಿ ವಿತರಿಸಲಾಯಿತು। ಅನೇಕರು ಸ್ವಯಂ ಪ್ರೇರಿತರಾಗಿ ಬಂದು ಹೆಸರು ನೋಂದಣಿ ಮಾಡಿ ರಕ್ತದಾನ ಮಾಡಿದ್ದರು। ರಕ್ತದಾನ ಮಾಡಿದ್ದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಡಾಕ್ಟರ್ ಸೇಡಂಕರ್ ಅವರು ರಕ್ತದಾನ ಮಾಡಿ ಮಾತನಾಡುತ್ತಾ, ರಕ್ತದಾನ ಮಾಡುವುದರಿಂದ ಯಾವುದೇ ಕಾಯಿಲೆ ಬರುವುದಿಲ್ಲ, 6 ತಿಂಗಳಿಗೆ ಒಮ್ಮೆಯಾದರೂ ರಕ್ತದಾನ ಮಾಡಬೇಕು, ರಕ್ತದಾನ ಮಾಡಿದ್ದರೆ ಒಂದು ಜೀವ ಉಳಿಯುತ್ತದೆ, ಹೆರಿಗೆ ಅಪಘಾತಗಳ ಸಂದರ್ಭದಲ್ಲಿ ರಕ್ತ ಅವಶ್ಯಕವಾಗಿರುತ್ತದೆ, ಸಾರ್ವಜನಿಕರು ಹೆಚ್ಚು ರಕ್ತದಾನ ಮಾಡಬೇಕೆಂದು ವಿನಂತಿಸಿದ್ದರು। ಈ ಸಂದರ್ಭದಲ್ಲಿ ವಿಎನ್ಎಪಿ ಅವರ ಫೌಂಡೇಶನ್ ಅಲ್ಲದೆ ಇತರೆ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿ ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು।
135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಎಲ್ಲರಿಗೆ ಶುಭಾಶಯಗಳು. ಇವತ್ತೊಂದು ಅದ್ಭುತವಾದಂಥ ದಿನ. ನಮ್ಮ ಭಾರತ ದೇಶ ಒಂದು ಕಾನ್ಸ್ಟಿಟ್ಯೂಷನನ್ನು ಇದು ಬರೆದಂಥ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭವಾಗಿ ಆಚರಿಸಲಾಯಿತು. ಈ ವರ್ಷದ ವಿಶೇಷತೆ ಏನಂತಂದರೆ ಒಂದು ರಕ್ತದಾನ ಶಿಬಿರ VN ಅಪ್ಪೆ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಜನ ಇಲ್ಲಿ ಬಂದು ಬ್ಲಡ್ಡನ್ನು ಡೊನೇಟ್ ಮಾಡ್ತಾಯಿದ್ದಾರೆ. ಇದೇ ಥರ ಮೊನ್ನೆ ಒಂದು ಮ್ಯಾರಥಾನನ್ನು ಇಟ್ಟಿದ್ದರು, ರನ್ ಫಾರ್ ಕಾನ್ಸ್ಟಿಟ್ಯೂಷನು, ರನ್ ಫಾರ್ ಅಂಬೇಡ್ಕರ್ ಅಂತ ಹೇಳಿಬಿಟ್ಟು. ಅದೂ ಒಂದು ಹೊಸತನ ಈ ನಮ್ಮ ಬೀದರಿಂದನೇ ಪ್ರಾರಂಭ ಆಯಿತು. ಇದು ಎಲ್ಲ ಕಡೆ ಹೋಗ್ಬೇಕು. ನಮ್ಮ ಸಂವಿಧಾನ ಬಗ್ಗೆ ಎಲ್ಲರಿಗೆ ಅರಿವು ಆಗಬೇಕು. ನಮ್ಮ ಯುವಕರಿಗೆ ಮುಖ್ಯವಾಗಿ ಸಂವಿಧಾನ ಏನು, ಅದರಲ್ಲಿ ಯಾವ ನಮ್ಮ ಹಕ್ಕುಗಳಿದೆ ಅಂತೇಳಿ ತಿಳ್ಕೊಬೇಕು. ಯಾವ ಥರ ರಾಮಾಯಣ ಮಹಾಭಾರತ ನಮ್ಮ ತಿಳ್ಕೊತಾರೆ, ಅದೇ ಥರ ನಮ್ಮ ಸಂವಿಧಾನವನ್ನು ತಿಳ್ಕೊಬೇಕಂತೇಳಿ ನಮ್ಮ ಯುವಕರಿಗೆ ನಾನೊಂದು ಮನವಿ ಮಾಡ್ತೀನಿ. ಮತ್ತು ಇವತ್ತೊಂದು ವಿಶೇಷ ದಿನ, ಇದೊಂದು ವಿಜೃಂಭಣೆಯಾಗಿ ಆಚರಿಸಲಾಯಿತು. ಮತ್ತು ಇದೇ ಥರ ಇನ್ನೂ ಸಂಜೆಗೂ ಇದೇ ಥರ ಕಾರ್ಯಕ್ರಮದ 6 ಗಂಟೆಗೆ. ಸೊ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನಾನು 1-2 ಮಾತು ಮುಗಿಸ್ತೀನಿ. ಧನ್ಯವಾದ. ಏಪ್ರಿಲ್ 17ರಿಂದ ಏಪ್ರಿಲ್ 19ರವರೆಗೆ ಬೀದರ್ ಜಿಲ್ಲೆಯಾದ್ಯಂತ ಶ್ರೀ ಸತ್ಯಸಾಯಿ ಪ್ರೇಮವಾಹಿನಿ ರಥಯಾತ್ರೆ ಸಂಚರಿಸಲಿದೆ ಎಂದು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಕರ್ನಾಟಕ ಬೀದರ್ ಉತ್ತರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಅಮರನಾಥ್ ಫುಲೇಕರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ವತಿಯಿಂದ ಈ 3 ದಿವಸಗಳವರೆಗೆ ವಿವಿಧ ಧಾರ್ಮಿಕ ಹಾಗೂ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮದ ವಿವರಣೆ ನೀಡಿರುವ ಫುಲೇಕರ್ ಅವರು, ನಾಳೆ ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ಜಿಲ್ಲೆಯಿಂದ ಆಗಮಿಸುವ ಈ ರಥಯಾತ್ರೆಗೆ ಕಲಬುರಗಿ ಬೀದರ್ ಗಡಿಯಲ್ಲಿ ಸ್ವಾಗತಿಸಿ ಬರಮಾಡಿಕೊಂಡು ಹುಮ್ನಾಬಾದ್ ಪಟ್ಟಣದ ಭವಾನಿ ಮಂದಿರದಲ್ಲಿ ಸ್ವಾಗತ ಕಾರ್ಯಕ್ರಮ ಜರುಗಲಿದೆ. ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಪಟ್ಟಣದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ರಥಯಾತ್ರೆಯ ಮೆರವಣಿಗೆ ಜರುಗಲಿದ್ದು, ನಂತರ ಮಹಾಮಂಗಳಾರತಿ, ನಂತರ ಮಹಾಪ್ರಸಾದ ಕಾರ್ಯಕ್ರಮ ಜರುಗಲಿದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ಹುಮ್ನಾಬಾದ್ನಿಂದ ಹೊರಟು ವಾಯಾ ಮನ್ನಾಖೇಡಿ ಮಾರ್ಗವಾಗಿ ರಾತ್ರಿ 8 ಗಂಟೆಗೆ ಬೀದರ್ ತಾಲೂಕಿನ ಕಾಡ್ವದ್ ಗ್ರಾಮಕ್ಕೆ ತಲುಪಲಿದೆ. ಅಲ್ಲಿ ಸ್ವಾಗತ ಕಾರ್ಯಕ್ರಮ, ಮಹಾಮಂಗಳಾರತಿ ಜರುಗಿ ಅಲ್ಲಿಯೇ ವಾಸ್ತವ್ಯ ಮಾಡಲಿದೆ. ಮರುದಿನ ಏಪ್ರಿಲ್ 18ರಂದು ಬೆಳಗ್ಗೆ ಕಾಡ್ವಾದಿನಿಂದ ಹೊರಟು ರಥಯಾತ್ರೆಯು ಬೆಳಗ್ಗೆ 7:30 ಗಂಟೆಗೆ ತಾಲೂಕಿನ ಮಂದಕನಹಳ್ಳಿ ಗ್ರಾಮ ತಲುಪಲಿದೆ. ಅಲ್ಲಿ ಭಕ್ತರ ದರ್ಶನಕ್ಕಾಗಿ ಇರಲಿದೆ. ಬೆಳಗ್ಗೆ 8:30 ಗಂಟೆಗೆ ಅಲ್ಲಿಂದ ಹೊರಟು ಬೆಳಗ್ಗೆ 10:30 ಗಂಟೆಗೆ ತಾಲೂಕಿನ ಮನ್ನಳ್ಳಿ ಗ್ರಾಮಕ್ಕೆ ತಲುಪಲಿದೆ. ಬೆಳಗ್ಗೆ 11 ಗಂಟೆಯವರೆಗೆ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಸಾಗಿ ಬೆಳಗ್ಗೆ 11:15 ಗಂಟೆಗೆ ಅಲ್ಲಿಂದ ನಿರ್ಗಮಿಸಿ ಮಧ್ಯಾಹ್ನ 12:15ಕ್ಕೆ ಚಿಟ್ಟ ಗ್ರಾಮಕ್ಕೆ ತಲುಪಲಿದೆ. ಮಧ್ಯಾಹ್ನ 12:15ರಿಂದ ಮಧ್ಯಾಹ್ನ 12:15 ಗಂಟೆಯವರೆಗೆ ಚಿಟ್ಟ ಗ್ರಾಮ ಸಮಿತಿಯಿಂದ ಮೆರವಣಿಗೆ ಸ್ವಾಗತ ಸಮಾರಂಭ ಜರುಗಲಿದ್ದು, ನಂತರ 3:15ಕ್ಕೆ ಚಿಟ್ಟದಿಂದ ಹೊರಟು ಬೀದರ್ ನಗರದ ಚಿಟ್ಟ ಕ್ರಾಸ್ ಬಳಿ ಸ್ವಾಗತ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 3:15ರಿಂದ ಸಾಯಂಕಾಲ 4:15ರವರೆಗೆ ನಗರದ ಗುಂಪಾದಿಂದ ಚೌಬಾರ ಬಳಿ ಇರುವ ಪಾಂಡುರಂಗ ಮಂದಿರದವರೆಗೆ ಮೆರವಣಿಗೆ ಜರುಗಲಿದೆ. ನಂತರ ಸಂಜೆ 6 ಗಂಟೆಯಿಂದ ರಾತ್ರಿ 8:30 ಗಂಟೆವರೆಗೆ ಪಾಂಡುರಂಗ ಮಂದಿರದಿಂದ ನಗರದ ಪ್ರಮುಖ ವೃತ್ತಗಳಾದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಮಡಿವಾಳ ಚೌಕ್, ಕೇಂದ್ರ ಬಸ್ ನಿಲ್ದಾಣದ ಹಿಂದಿರುವ ದೇವಿ ಕಾಲೋನಿಯಲ್ಲಿನ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರಕ್ಕೆ ತಲುಪಲಿದೆ. ನಂತರ ಮಹಾಮಂಗಳಾರತಿ, ತದನಂತರ ಮಹಾಪ್ರಸಾದ ಜರುಗಲಿದೆ ಎಂದು ಹೇಳಿದ್ದರು. ಏಪ್ರಿಲ್ 19ರಂದು ಬೆಳಗ್ಗೆ 5 ಗಂಟೆಗೆ ಓಂಕಾರಂ ಸುಪ್ರಭಾತಂ ನಗರ ಸಂಕೀರ್ತನ ಜರುಗಲಿದೆ. 6:30 ಗಂಟೆಗೆ ಪಾದುಕ ಪೂಜೆ, 8 ಗಂಟೆಯಿಂದ 5 ಗಂಟೆಯವರೆಗೆ ರಥಯಾತ್ರೆಯ ದಿವ್ಯ ದರ್ಶನಕ್ಕೆ ಇಡಲಾಗುವುದು. ಸಂಜೆ 5:30 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಬಿವಿ ವಿದ್ಯಾರ್ಥಿಗಳಿಂದ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 8:30 ಗಂಟೆಯಿಂದ 9:30 ಗಂಟೆಯವರೆಗೆ ಮಹಾಮಂಗಳಾರತಿ, ನಂತರ ಮಹಾಪ್ರಸಾದ ಕಾರ್ಯಕ್ರಮ ಜರುಗುವುದು. ಮರುದಿನ ಏಪ್ರಿಲ್ 20ರಂದು ಯಥಾವತ್ತಾಗಿ ಓಂಕಾರ ಸುಪ್ರಭಾತ ನಗರ ಸಂಕೀರ್ತನಾ ಕಾರ್ಯಕ್ರಮ, 6:30 ಗಂಟೆಗೆ ಪಾದಕ ಪೂಜೆ, ಬೆಳಗ್ಗೆ 9 ಗಂಟೆಗೆ ಸಂಸ್ಥೆಯ ರಾಜ್ಯಾಧ್ಯಕ್ಷ ಪದ್ಮನಾಭ ಪಾಯಿ ಅವರ ನೇತೃತ್ವದಲ್ಲಿ ಬೀದರ್ನಿಂದ ಹೊರಟು ಕೇರಳಕ್ಕೆ ಪ್ರಯಾಣ ಬೆಳೆಸಲಿದೆ ಎಂದು ವಿವರಿಸಿದ್ದರು. ಸೇವಾದಳದ ಜಿಲ್ಲಾ ಸಂಚಾಲಕರಾದ ಬಾಬುರಾವ್ ಪ್ರಭಾಜಿ ಮಾತನಾಡಿ, ಈ ರಥಯಾತ್ರೆಯ ಉದ್ದೇಶವು ಮಾನವೀಯ ಮೌಲ್ಯಗಳು, ಸೇವೆಯ ಸಂದೇಶಗಳನ್ನು ಸತ್ವ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ ಜನತೆಗೆ ತಲುಪಿಸುವುದಾಗಿದೆ. ಈ ಯಾತ್ರೆಯಲ್ಲಿ ರಥಯಾತ್ರೆ, ಭವ್ಯ ಮೆರವಣಿಗೆ, ಭಜನೆ, ಪ್ರವಚನ, ಸೇವಾ ಕಾರ್ಯಕ್ರಮಗಳು ಹಾಗೂ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು.
ಸಮಿತಿಯ ಸಂಯೋಜಕರಾದ ಸಂತೋಷ್ ಕೊಂಡ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕರ್ನಾಟಕ ಉತ್ತರದಲ್ಲಿ ಫೆಬ್ರವರಿ 22ರಂದು ಒಂದು ರಥ ಪ್ರವೇಶಗೊಂಡಿದ್ದು, ಈಗ ಇದೇ ತಿಂಗಳು ಬರ್ತಕ್ಕಂಥ ದಿನಗಳನ್ನು ನಮ್ಮ ಅಧ್ಯಕ್ಷರು ನಿಮ್ಮ ಮುಂದೆ ಹೇಳ್ತಾರೆ. ಸ್ವಾಮಿ ಹೇಳೋದು ನಾವೆಲ್ಲ ಲವ್ ಆಲ್ ಸರ್ವರ್ ಅಂತಕ್ಕಂಥ ಸಂದೇಶ ನಾವು ಇಡೀ ಸಮಾಜಕ್ಕೆ ಪ್ರೇಮಪೂರ್ವಕವಾಗಿ ನಾವು ಹರಡಿಸಬೇಕಾಗಿದೆ. ಪ್ರೇಮ ಕ್ಷಮಿಸುವುದರಿಂದ ಮಾತ್ರ ಸಿಗುತ್ತೆ. ಇನ್ನೊಂದು ಸ್ವಾರ್ಥರಹಿತ ಪ್ರೇಮದಲ್ಲಿ ನಾವು ಪ್ರೇಮವನ್ನು ಕಾಣಬಹುದು. ಸ್ವಾರ್ಥ ಸಹಿತ ಅದರಲ್ಲಿ ಸಿಗೋದಿಲ್ಲ. ಸ್ವಾರ್ಥರಹಿತವಾಗಿ ಪ್ರೇಮವನ್ನು ಕಾಣಲಿಕ್ಕೆ ಸ್ವಾಮಿ ನಮ್ಮ ಮಾನವತೆಯಲ್ಲಿ ನಮ್ಮ ಪ್ರತಿಯೊಬ್ಬರು ಮನುಷ್ಯರಲ್ಲಿ ಅಡಗಿರ್ತಕ್ಕಂಥ ದೈವವನ್ನು ಅದರ ಮೂಲಕ ಜಗತ್ತಿಗೆ ಹಂಚಲಿಕ್ಕೆ ಸಂದೇಶ ನೀಡಿದ್ದಾರೆ. ಈಗ ಮುಂದಿನ ಈ ಒಂದು ರಥಯಾತ್ರೆ ಬೀದರ್ಗೆ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಯಾವಾಗ ಎಂಟ್ರಿ ಆಗುತ್ತೆ, ಏನೇನಾಗುತ್ತೆ, ಯಾವಾಗ ಎಲ್ಲಿ ಯಾವ ಕಾರ್ಯಕ್ರಮ ನಡೀತೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾಧ್ಯಕ್ಷರು ಮುಂದುವರಿಸ್ಕೊಳ್ಬೇಕು. 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ರಥ ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇದೆ. ಕೇರಳದಲ್ಲಿ ಹೋಗ್ತಾ ಇದೆ. ಭಗವಾನ್ ಒಂದು ನಮ್ಮದೆಲ್ಲ ಸೌಭಾಗ್ಯ ಏನಂತಂದರೆ, ಇಲ್ಲಿ ಎಷ್ಟೋ ಜನ ಸೇವಕ್ಕೆ ಹೋಗಿ ಬರ್ತಾರೆ. ಅಲ್ಲಿ ಪುಟ್ಟಪರ್ತಿಗೆ ಇಲ್ಲಿ ಇಷ್ಟು ಗ್ರಾಮ, ಇವತ್ತು ಮನ್ನಳ್ಳಿ, ಚಿಟ್ಟ, ಮಂದಕನಹಳ್ಳಿ ಎಲ್ಲ ಗ್ರಾಮದಿಂದ ಅಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಪ್ರಶಾಂತಿ ನಿಲಯಂ ಆಶ್ರಮದಲ್ಲಿ ಮತ್ತು ವೈಟ್ಫೀಲ್ಡ್ ಹಾಸ್ಪಿಟಲ್, ಪುಟ್ಟಪರ್ತಿ ಹಾಸ್ಪಿಟಲ್ನಲ್ಲಿ ಸೇವಕ್ಕೆ ಬರ್ತಾರೆ. ಇಷ್ಟು ಗ್ರಾಮದವರು ಎಲ್ಲ ಸದ್ಭಕ್ತರು ಅಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೆ ಸ್ವಾಮಿ ಆ ಊರ ಜನರಿಗೆ ದರ್ಶನ ಕೊಡಬೇಕಂತೆ ಇಲ್ಲಿ ಸ್ವಾಮಿ ಸ್ವತಃ ಪುಟ್ಟಪರ್ತಿಯಿಂದ ಬೀದರ್ ಜಿಲ್ಲೆಗೆ ಬಂದು ಆ ರಥಯಾತ್ರೆದು ಎಲ್ಲರೂ ದರ್ಶನ ಮಾಡಿ ಎಲ್ಲ ಒಳ್ಳೆಯ ಆಶೀರ್ವಾದ ಪಡೆದುಕೊಳ್ಳಬೇಕು ಸ್ವಾಮಿದು ಅಂತ ಹೇಳಿಬಿಟ್ಟು ಎಲ್ಲ ಇಡೀ ಬೀದರ್ ಜಿಲ್ಲೆಯ ಸದ್ಭಕ್ತರಲ್ಲಿ ನಮ್ಮ ಸತ್ಯಸಾಯಿ ಸೇವಾ ಸಮಿತಿ ಬೀದರ್ದಿಂದ ನಾವು ಕಳಕಳಿಯಿಂದ ಕೇಳ್ತೀವಿ. ಸಾಯಿರಾಮ್. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.